ಅತಿಥಿಗಳಾಗಿ ಆಗಮಿಸಿರುವ ನಾರ್ತ್ ಬಿಇಒರಾದ ರೇವಣ್ಣ ಸರ್ ಅವರಿಗೆ ಜೋಸ್ ಲುಕಾಸ್ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಇಲ್ಲಿ ನೆರೆದಿರುವ ಹುಲ್ಲಳ್ಳಿ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶ್ರೀ ರಾಮಪ್ಪ ಸರ್ ಅವರಿಗೂ ಸುಸ್ವಾಗತವನ್ನು ಕೋರುತ್ತೇವೆ. ಹಾಗೂ ಶಾಲೆಯ ಎಲ್ಲ ಶಿಕ್ಷಕರಿಗೂ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ರೇವಣ್ಣ ಸರ್ ಅವರೇ ಹಾಗೂ ಉದಯಶಂಕರ್ ಅವರೇ, ಕಾಲೇಜಿನ ಪ್ರಾಂಶುಪಾಲರಾದ ಉದಯಶಂಕರ್ ಅವರೇ ಹಾಗೂ ಜೋಸ್ ಲೋಕಸ್ ಉದ್ದಿಮೆಯ ಬಂಗಾರದ ಅಂಗಡಿಯ ವ್ಯವಸ್ಥಾಪಕರೇ, ಎಲ್ಲ ಸಿಬ್ಬಂದಿ ವರ್ಗದವರೇ, ಗ್ರಾಹಕ ಮಿತ್ರರೇ, ಈ ದಿನ CSR ಫಂಡ್ನಿಂದ ಗೌರ್ಮೆಂಟ್ ಹೈಸ್ಕೂಲ್ ಹುಲ್ಲಳ್ಳಿ ಶಾಲೆಗೆ 1,10,000 ರೂಪಾಯಿಯನ್ನು ಕೊಡುಗೆಯಾಗಿ ನಮ್ಮ ಶಾಲೆಗೆ ಫರ್ನಿಚರ್ಸನ್ನು ಕೊಂಡುಕೊಳ್ಳಲು ನೀಡಿದ್ದಾರೆ. ಈ ವರ್ಷ ಈ ಸೌಲಭ್ಯ ಸರ್ಕಾರಿ ಪ್ರೌಢಶಾಲೆ ಹುಲ್ಲಹಳ್ಳಿ ನಂಜನಗೂಡ ತಾಲೂಕಿಗೆ ಸಿಕ್ಕಿದೆ. ಪ್ರಿನ್ಸಿಪಾಲ್ರ ಜೊತೆ ನಾನು ಮಾತಾಡಿದೆ. ಶಾಲೆಗೆ ಬೇಕಾದಂತಹ ಪೀಠೋಪಕರಣಗಳನ್ನು ಫರ್ನಿಚರ್ಸ್ನ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಆಲ್ರೆಡಿ ಸಪ್ಲೈ ಆಗಿದೆ ಅಂತ ನಾನು ಭಾವಿಸ್ತೀನಿ ಫರ್ನಿಚರ್ಸು. ಇವತ್ತು ಸಾಂಕೇತಿಕವಾಗಿ ಒಂದು ದಾಖಲೀಕರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಯಾವುದೇ ಒಂದು ಉದ್ದಿಮೆ ಮತ್ತೆ ದೊಡ್ಡ ವ್ಯಾಪಾರಸ್ಥರು ಅವರ ಆದಾಯದ ಒಂದು ಅಂಶವನ್ನು, ಲಾಭಾಂಶವನ್ನು CSR ಶೀರ್ಷಿಕೆ ಅಡಿಯಲ್ಲಿ ಕೊಡ್ತಕ್ಕಂಥದ್ದು ವಾಡಿಕೆ. ಬೇಕಾದಷ್ಟು ಉದ್ದಿಮೆಗಳು ಮತ್ತು ಕಾರ್ಖಾನೆಗಳು ಸರ್ಕಾರಿ ಶಾಲೆಗಳಿಗೆ ಈ ಥರದ ಸೌಲಭ್ಯಗಳನ್ನು ಮಾಡಿಕೊಡ್ತಾ ಇದ್ದಾವೆ. ಅದೇ ರೀತಿ ಜೋಸ್ ಲುಕಾಸ್ ಅವರು ಕೂಡ ಇದ್ದೀರಿ. ಇನ್ನೊಂದಷ್ಟು ಹೆಚ್ಚಿನ ಮಟ್ಟದಲ್ಲಿ ಒಂದು ಕೊನೆ ಪಕ್ಷ ವರ್ಷಕ್ಕೆ ಒಂದು 2-3 ಶಾಲೆಗಳಾದರೂ ಈ ಸೌಲಭ್ಯವನ್ನು ಪಡ್ಕೊಳ್ಳುವಂತಾಗಲಿ. ಒಂದೊಂದೇ ಶಾಲೆಗೆ ಬೇಡ, ಇನ್ನೊಂದು 2-3 ಶಾಲೆಗಳಿಗೆ ಕೊಟ್ಟರೆ ಒಂದಷ್ಟು ಶಾಲೆಗಳಿಗೆ ಅನುಕೂಲ ಆಗ್ತದೆ. ನಾನು ಉದಯಶಂಕರ್ ಅಂತ ಮಹಾರಾಜ ಕಾಲೇಜಿನ ಸದ್ಯಕ್ಕೆ ನಾನು ಪ್ರಾಚಾರ್ಯ ಕೆಲಸ ಮಾಡ್ತಾ ಇದ್ದೀನಿ. ಸರ್ ನಿನ್ನೆ ಬಂದು ಇಲ್ಲಿಗೆ ಸಮಾರಂಭಕ್ಕೆ ಬಂದಿದ್ದು ಹೇಳಿದ್ರು. ಚಿನ್ನದ ವ್ಯಾಮೋಹ ಜಗತ್ತಿನಲ್ಲಿ ಯಾರಿಗೂ ಬಿಟ್ಟಿಲ್ಲ, ಅದು ಸಿಕ್ಕಾಪಟ್ಟೆ ಎಲ್ಲರಿಗೂ ಇರುತ್ತೆ. ಚಿನ್ನವನ್ನು ಗ್ರಾಹಕರಿಗೆ ತಲುಪಿಸೋದು ಕೂಡ ಅದೊಂದು ದೊಡ್ಡ ಜವಾಬ್ದಾರಿ ಅವ್ರಿಗೂ ಆಗಿರುತ್ತೆ. ಗ್ರಾಹಕರಲ್ಲಿ ವಿಶ್ವಾಸ ಗಳಿಸ್ಕೊಳ್ಳೋದು ತುಂಬ ಪ್ರಾಮುಖ್ಯತೆ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಜೋಸ್ ಲುಕಾಸ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ನಾವು ಅನ್ಕೋತೀವಿ. ಅದಕ್ಕೆ ಅವ್ರಿಗೆ ಶುಭವಾಗಲಿ. ಈ ಸರಿ ನಮ್ಮ ಹುಲ್ಲಳ್ಳಿ ಶಾಲೆಗೆ CSR ಅಲ್ಲಿ ಬರ್ತಿದೆ ಅಂತ ಹೇಳಿದ್ದಾರೆ. ನಾನು ಒಂದು ವರ್ಷ ನಮ್ಮ ಕಾಲೇಜಿಗೆ ಬರಲೇಬೇಕು ಅಂದ್ಕೊಂಡು ಅದಕ್ಕೋಸ್ಕರನೇ ಬಂದಿದ್ದೀನಿ. ಸರ್ಗೆ ನಾನು ಹೇಳಿದ್ದೀನಿ, ಈ ಥರದ CSR ಅಲ್ಲಿ ಕಾರ್ಯಕ್ರಮಗಳು ಜಾಸ್ತಿ ಆಗಲಿ. ಇದರ ಲಾಭಾಂಶವನ್ನು ಗೊತ್ತಿದೆ, ಅದೆಲ್ಲ ಸರ್ಕಾರದ ರೀತಿ ನಿಯಮಗಳ ಪ್ರಕಾರ ನಡೆಯುತ್ತೆ. ಲಾಭಾಂಶಗಳು ನಮ್ಮಂಥ ಸರ್ಕಾರಿ ಕಾಲೇಜುಗಳಿಗೆ ತಲುಪಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಅದಕ್ಕೆ ಇವತ್ತು ಎಲ್ಲ ನನ್ನ ಜೋಸ್ ಲುಕಾಸ್ನ ಎಲ್ಲ ನನ್ನ ಸಿಬ್ಬಂದಿ ವರ್ಗದವರಿಗೆ, ನನ್ನನ್ನು ಕರೆಸಿದ್ದಾರೆ, ನಿಮಗೆಲ್ಲರಿಗೂ ಇದರ ವಂದನೆಗಳು. ಹೀಗೆ ನಮ್ಮ ಬಾಂಧವ್ಯ ಪ್ರತಿ ವರ್ಷ CSRಗೆ ಕೊಡ್ತಾ ಹಾಗೆ ಉಳಿಸ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಎಲ್ಲರಿಗೂ ಒಳ್ಳೆಯದಾಗಿ. ಥ್ಯಾಂಕ್ ಯು ಸರ್. ದೀಪ ತೆಗೆದುಬಿಡಿ. ಸರ್ ಹಂಗೆ ಇರಿ. ಸರ್ ಹಂಗೆ ಇರಿ. ಹೃದಯದ ಧನ್ಯವಾದಗಳು. ಇಲ್ಲಿ ನೆರೆದಿರುವ ಮುಖ್ಯ ಉದ್ದೇಶ ಏನೆಂದರೆ ನಮ್ಮ
ಜೋಸೆಲುಕಾಸ್ನ ಇಯರ್ ಎಂಡ್ ಸೇಲ್ನ ಆಫರ್ನ ಇನಾಗ್ರೇಟ್ ಮಾಡಲಿಕ್ಕೆ ಮತ್ತೆ CSR ಫಂಡ್ ಹುಲ್ಲಳ್ಳಿ ಶಾಲೆಗೆ ನೀಡುವುದಕ್ಕಾಗಿ ಎಲ್ಲ ಆಗಮಿಸಿದ್ದಾರೆ. ಅದನ್ನು